1 ವರ್ಷದಿಂದ ಅವ್ರ ಜೊತೆ ನಾವು ಹೋಗ್ತೀವಿ. ಅಲ್ಲಿರೋ ತಾಯಂದ್ರು ಶಂಸದಕ್ಕ ಇವರೆಲ್ಲ ನಾವು ಹೋದ್ಮೇಲೆ 500 ಜನ ಶೆಡ್ ಹೊಡೆದ್ರು, ತೊಡೆ ಹೊಡೆದು ಧರಣಿ ಕೂತ್ಕೊಂಡ್ರು. 2-3 ಸರಿ ಧರಣಿ ಮಾಡಿದ್ವಿ. ಎಲ್ಲ ಅಧಿಕಾರಿಗಳಲ್ಲಿ ಬಂದರು, ಇಒ ಬಂದರು, 2 ಸರಿ ಕೆಲಸ ಕೊಟ್ಟರು. ಒಳಗೆ ನೋಡಿದ್ರೆ ನನಗೆ ತಲೆ ಕೆಟ್ಟು ಹೋಗ್ಬಿಡ್ತು. ಉದ್ಯೋಗ ಖಾತ್ರಿಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಾವಿರಾರು ಕೋಟಿ ರೂಪಾಯಿ ಕೊಡ್ತಾ ಇದೆ. ಉದ್ಯೋಗ ಖಾತ್ರಿಗೆ ಎಷ್ಟು ಕೊಡ್ತಾರೆ? ನಿಮಗೆ ಕೊಡೋ ದುಡ್ಡು ಎಷ್ಟು ಒಂದು ದಿನಕ್ಕೆ? 370. ಅನೇಕ ಕೆಲಸಗಳು ಅವರು ಕೊಡಲೇಬೇಕು, 101 ಕುಟುಂಬಕ್ಕೆ. ಯಾಕೆಂದರೆ ಹಳ್ಳಿ ಜನ ಬೇರೆ ಬೇರೆ ಊರು ಸಿಗಂದೂರ್ಗೆ ನೋಡಕ್ಕೆ ಹೋಗೋಣ ಅಂದರೆ 1,000 ಜನ ಹೋಗ್ಬಿಡೋದೆ. ಸಿಗಂದೂರ್ಗೆ ಹೋಗ್ಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ಸಿಗಂದೂರ್ಗೆ ಹೋಗ್ಬೇಕಾದ್ರೆ ಇಲ್ಲಿರೋ ವ್ಯವಸ್ಥೆ ಸರಿಪಡಿಸ್ಕೊಂಡು ಅಲ್ಲಿಗೆ ಹೋಗಿ ನಾವು ಬೇಡನ್ನ ಅಲ್ಲಿಂದ ಶಕ್ತಿ ಮಾಡ್ಕೊಂಡು ಬರ್ಬೇಕಲ್ಲ. ನಾವೇ ಸಿಗಂದೂರು ದೇವಿ ಅನ್ನಂಗೆ ಬರ್ಬೇಕಲ್ಲ, ಚಳಿ ಬಿಡಿಸ್ಬೇಕಲ್ಲ ಅಧಿಕಾರಿಗಳಿಗೆ. ಚುನಾವಣೆಯಲ್ಲಿ ಗೆದ್ದವ್ರು ಹೆಂಗಿದ್ದಾರೆ ಅಂದರೆ ಪಂಚಾಯತಿಲಿ ಅವನೇನೋ ಆ ದೇಶನೇ ಉದ್ಧಾರ ಮಾಡ್ಬಿಟ್ಟವನ ಅನ್ನಂಗಿರ್ತಾನೆ. ಒಬ್ಬ ಪಂಚಾಯತಿ ಸದಸ್ಯನ ಬಡವ್ರು ಮಾತಾಡ್ಸೋಕ್ಕಾಗ್ತಿಲ್ಲ. ಅವನ ಸೊಕ್ಕು, ಅವನ ಮಾತು, ಅವನೇನು ಯಾಕೆ ಬಂದ್ರೆ ಪಂಚಾಯತಿ ಹತ್ರ ಅಂತಾರೆ. ಇನ್ನು ಅಧ್ಯಕ್ಷ ಆಗ್ಬಿಟ್ರೆ ಅವನು ನೋಡಂಗೂ ಇಲ್ಲ ಜನ. ಅವನ ದುರಂಕಾರ. ಕೆಲವರು ಒಳ್ಳೆಯವರು ಇದ್ದಾರೆ. ಇನ್ನೇನು 3 ತಿಂಗಳಿದೆ, ಇವರೆಲ್ಲ ಮನೆಗೆ ಹೋಗ್ತಾರೆ. ಮನೆಗೆ ಹೋದ್ಮೇಲೆ ಜನ ಬೀದಿಯಲ್ಲಿ ಅವ್ರನ್ನ ಮಾತಾಡ್ಸೋದು ಗತಿ ಇಲ್ಲ. ಆದರೆ ಪಂಚಾಯತಿಯಲ್ಲಿ ಕೆಲವು ಸದಸ್ಯರು ಒಳ್ಳೆ ಕೆಲಸನೂ ಮಾಡ್ತಾ ಇದ್ದಾರೆ, ಅವ್ರನ್ನ ನಾವು ಗೌರವಿಸೋಣ. ಹೌದಾ? ಮಾನವ ಹೋರಾಟ ಸಮಿತಿ ಪಟ್ಟಿ ಹಿಡಿದಿರೋದ್ರಿಂದ ಈ ಜಾಗದಲ್ಲಿ ಈಗ ಅಂಬೇಡ್ಕರ್ ಭವನ ಆಗಿದೆ. ನಗರಸಭೆಯಿಂದ 50 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. MLA ಫಂಡು 37 ಲಕ್ಷ ಇದೆ. ನಮ್ಮ ರಾಘವೇಂದ್ರ ಅವರು 25 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಅದ್ರ ಜೊತೆ ದುಡ್ಡು ಸಾಲಲ್ಲ ಅಂತ ನಾವು ಹೋರಾಟ ಮಾಡಿದಾಗ ಸ್ವತಃ ಜಿಲ್ಲಾ ಮಂತ್ರಿಗಳು ಮಧು ಬಂಗಾರಪ್ಪ ಸ್ಥಳಕ್ಕೆ ಬಂದರು. 1.5 ಕೋಟಿನ ಜಿಲ್ಲಾ ಮಂತ್ರಿ ಶಾಸಕರು ಬಿಡುಗಡೆ ಮಾಡಿದ್ದಾರೆ. ಅಂದರೆ 5.5 ಕೋಟಿ ರೂಪಾಯಿನ ಬಿಡುಗಡೆ ಮಾಡಿ ಭವನ ನಿಂತಿದೆ. ಹಿಂದೆ ಊಟದ ಹಾಲು ಒಂದು ಬೇಕು, ಅದಕ್ಕೊಂದು 2 ಕೋಟಿ ಬೇಕು. ಅದನ್ನು ಮಾನ್ಯ ಶಾಸಕರಿಗೂ ನಾನು ಮನವಿ ಕೊಟ್ಟಿದ್ದೀನಿ, ಮುಖ್ಯಮಂತ್ರಿಗೂ ಮನವಿ ಕೊಟ್ಟಿದ್ದೀನಿ. ಇಲ್ಲಿ ಮಾತಾಡ್ತಾ ಇರೋದು ಏನು ಅಂದರೆ, ನಾನು ಸತ್ತೋಗ್ತೀನಿ, ನೀವು ಈಗ ಅಪ್ಪಾಜಿ ಅವ್ರು ಇದ್ದಾರಾ? ಇಲ್ಲ. ಆ ಕಾಮಗಾರಿ ಪ್ರಾರಂಭ ಮಾಡಿದ್ರು ಅವ್ರು ಇಲ್ಲ. ನಾಳೆ ನಾನು ಇರಲ್ಲ, ನೀವು ಇರಲ್ಲ. ಆದರೆ ಸಾಯಸೊಳಗೆ ಒಂದು ಒಳ್ಳೆ ಕೆಲಸ ಮಾಡಬೇಕಾಗಿದೆ. ಮುಖ್ಯಮಂತ್ರಿಗಳನ್ನ ಕರೆಸ್ತೀನಿ ಅಂತ ಹೇಳಿರೋದ್ರಿಂದ ನಾವೆಲ್ಲರೂ ಒಂದು ಗ್ರೂಪ್ ಆಗಿ, ಈಗ ಬಿ ಕೃಷ್ಣಪ್ಪನವರು ದಲಿತ ಚಳುವಳಿ ಕಟ್ಟಿದ್ರು, ಅವರಿಂದ ಸಾವಿರಾರು ಜನರಿಗೆ ಒಳ್ಳೆಯದಾಗಿದೆ. ಗಿರಿಯಪ್ಪನವರು, ಅವ್ರ ಹೆಸರು ಇನ್ನೂ ಇದೆ, ಅವರ ಶ್ರೀಮತಿ ಅವ್ರು ಇದ್ದಾರೆ ಇಬ್ಬರು, ಅವ್ರನ್ನ ಇಟ್ಕೊಂಡು, ಮಾಯಣ್ಣವ್ರನ್ನ ಇಟ್ಕೊಂಡು, ನಮ್ಮ ಪ್ರೊಫೆಸರ್ ಚಂದ್ರಶೇಖರ್ನವ್ರನ್ನ, ಇವರೆಲ್ಲ ಹೈಕಮಾಂಡ್ ಇದ್ದಂಗೆ. ಅವ್ರ ಹಿಂದೆ ಲೋಹಿತ್, ನೀನು ನಾನು ಒಂದು 500 ಜನ ಸದಸ್ಯರಾಗಿ ಮುಖ್ಯಮಂತ್ರಿ ಕರೆಯಕ್ಕೆ ಹೋಗೋಕ್ಕಾಗಲ್ವಾ? 10,000 ಜನ ವಿದ್ಯಾರ್ಥಿಗಳು, ಸಂಘ, ಎಲ್ಲ ಸಮಾಜದ ಮುಖಂಡರು, ಅದು ಒಕ್ಕಲಿಗರು, ವೀರಶೈವ, ಕುರುಬ ಸಮಾಜ, ಎಲ್ಲ ಸಮಾಜ ಮಾಡಿ ಸಂವಿಧಾನ ಅಂದರೆ ಏನು ಅಂತ ಸಿದ್ದರಾಮಯ್ಯನವ್ರು ಹೇಳ್ಬೇಕು ನಮಗೆ, ಜನರಿಗೆ, ನಮಗೆ ಅಂದರೆ ಜನರಿಗೆ. ಯಾಕಂದರೆ ನಾನು ಮಾತಾಡಿದ್ರೆ ಅಷ್ಟು ವ್ಯಾಲ್ಯೂ ಇರಲ್ಲ, ಮೊನ್ನೆ ಮುಖ್ಯಮಂತ್ರಿಗಳು ಮಾತಾಡಿದ್ರೆ ಅದಕ್ಕೆ ವ್ಯಾಲ್ಯೂ ಜಾಸ್ತಿ ಅಲ್ವಾ? ಅದನ್ನು ನಾವೆಲ್ಲರೂ ಮಾಡ್ಬೋದಾ ಸಿದ್ದಗಣ್ಣವರೇ? ಅಂದರೆ ಈಗ ನೀವು ಜವಾಬ್ದಾರಿ ಏನು ತಗೋಬೇಕಂದ್ರೆ, ನೀವು ವೀರಶೈವ ಸಮಾಜದಲ್ಲಿ ಎಷ್ಟು ಜನ ಇದ್ದಾರೆ ಒಂದು ಪಟ್ಟಿ ಆಗಲೇ ಶಾಸಕರನ್ನ ಮತ್ತು ಜಿಲ್ಲಾ ಮಂತ್ರಿಯವ್ರನ್ನ ಭೇಟಿ ಮಾಡಿ ಅವರು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿಸ್ಬೇಕು. ಅಂಬೇಡ್ಕರ್ ಭವನದ ವಿಚಾರದಲ್ಲಿ ಶಾಸಕರು, ಜಿಲ್ಲಾ ಮಂತ್ರಿಗಳು ಯಾರೇ ತಮಾಷೆ ಮಾಡಿದ್ರೆ ನಾನು ಸುಮ್ಮನೆ ಇರೋದಿಲ್ಲ. ಅದು ಮಧು ಬಂಗಾರಪ್ಪಂಗೂ ಹೇಳ್ತಾ ಇದ್ದೀನಿ, ಬಲ್ಕೇಶ್ ಬಾನು ಅವ್ರಿಗೂ ಹೇಳ್ತಾ ಇದ್ದೀನಿ, ಸಂಗಮೇಶ್ ಅವ್ರಿಗೂ ಹೇಳ್ತಾ ಇದ್ದೀನಿ. 3 ಜನ ಏನಾದರೂ ಜವಾಬ್ದಾರಿ ತಗೊಂಡು ಕೆಲಸ ಮಾಡಲಿಲ್ಲ ಅಂದರೆ ನಿಮ್ಮ ವಿರುದ್ಧ ಕಠಿಣ ಹೋರಾಟ ಮಾಡಬೇಕಾಗುತ್ತೆ. ಅದು ಅಕ್ಟೋಬರ್ 29 ಇಟ್ಕೊಂಡಿದ್ದೀನಿ ನಾನು. ಈಗಾಗಲೇ ಅಂಬೇಡ್ಕರ್ ಭವನ ಮುಂದೆ ಮಲ್ಕೊಳ್ತೀವಿ ನಾವು ಹುಡುಗರೆಲ್ಲ, ಸ್ನೇಹಿತರೆಲ್ಲ ಸೇರಿ. ಯಾವ ಕಾರಣಕ್ಕೂ ಎದೊಳೋದಿಲ್ಲ. ಮುಂದಿನ ನವೆಂಬರ್ 1 ಬಾವುಟ ಆರ್ಸಕ್ಕೆ ಬಿಡೋದಿಲ್ಲ. ಅಷ್ಟೊಳಗೆ ನನಗೆ CM ಉದ್ಘಾಟನೆ ಅಂತ ತಂದು ಕೊಡಬೇಕು, ನೀವು ಅನೌನ್ಸ್ ಮಾಡಬೇಕು. ನಾನು ಸುಮ್ಮನೆ ಭಾಷಣ ಮಾಡಿ ಹೋಗಕ್ಕೆ ಬಂದಿಲ್ಲ. ಏನು ಶಶಿ, ಸುಮ್ಮನೆ ಭಾಷಣ ಮಾಡಿ ಮನೆಗೆ ಹೋಗಕ್ಕೆ ಬಂದಿಲ್ಲ. ಅಕ್ಟೋಬರ್ 29ರೊಳಗೆ ಮುಖ್ಯಮಂತ್ರಿಗಳು ಬರ್ತಾರೆ ಅನ್ನೋ ನ್ಯೂಸನ್ನು ನಮಗೆ ಕೊಡಬೇಕು. ಕೊಡದೇ ಇದ್ರೆ ಆ ಭವನದ ಮುಂದೆ ಮಲ್ಕೊಳ್ತೀನಿ. 1ನೇ ತಾರೀಕು ಬಾವುಟ ಆರ್ಸಕ್ಕೆ ನಾನು ಬಿಡೋದಿಲ್ಲ. ಗ್ರಾಮ ಪಂಚಾಯತಿ ಬರ್ತಾ ಇದೆ, ಬಡ್ಕೊಳ್ತಾರೆ ಜನ. ಅಣ್ಣ ನಮಗೆ ಕೆಲಸ ಕೊಡಲಿಲ್ಲ, ನಮಗೆ ಜಮೀನು ಕೊಡಲಿಲ್ಲ, ನಿಮಗೆ ನಾಚಿಕೆ ಆಗಲ್ಲ, ಓಟ್ ಹಾಕ್ಬೇಕಾದ್ರೆ ಜವಾಬ್ದಾರಿಯಿಂದ ಮಾಡಬೇಕು ಅನ್ನೋ ಜ್ಞಾನ ಇಲ್ಲ. ಚುನಾವಣೆಯಲ್ಲಿ ಒಳ್ಳೆಯವನ್ನ ಗೆಲ್ಸಿದ್ರೆ ಅವನು ಒಳಗಡೆ ಹೋಗಿ ಒಳ್ಳೆ ಕೆಲಸ ಮಾಡ್ತಾನೆ. ನೀವು ಎಂಡ ಕೊಡ್ದವನ್ನ, ಮೋಸ ಮಾಡೋವನ್ನ ಗೆಲ್ಸಿದ್ರೆ ಪಂಚಾಯತಿ ಅಧ್ಯಕ್ಷ ಅವನಾಗ್ತಾನೆ, ಉಪಾಧ್ಯಕ್ಷ ಅವನಾಗ್ತಾನೆ. ಈಗ ಮತ್ತೊಂದ್ಸರಿ ನಿಮ್ಗೆ ಅವಕಾಶ ಸಿಕ್ಕಿದೆ ಜನರಿಗೆ. ನಾನು ಹಳ್ಳಿ ಮೇಲೆ ಹೋಗ್ತೀನಿ, ಅವ್ರ ಅಪ್ಪಂದೇನಲ್ಲ ದುಡ್ಡು ಇಸ್ಕೊಳ್ಳಿ,
ಯಾರು ಜನರ ಪ್ರೀತಿ ಮಾಡ್ತಾನೆ, ಸೇವೆ ಮಾಡ್ತಾನೆ. ಈಗ ಇರೋರೆಲ್ಲ ಎಲ್ಲರೂ ಕೆಟ್ಟವರು ಅಂತ ನಾನೇನು ಹೇಳಲ್ಲ. ಕೆಲವು ಒಳ್ಳೆ ಕೆಲಸ ಮಾಡಿದವರು ಇದ್ದಾರೆ, ಮನೆ ಹಾಳು ಮಾಡಿದವರು ಇದ್ದಾರೆ. ಅವನು ಕೆಲವು PDOಗಳು ಕೂಡ ಒಳ್ಳೆಯವರು ಇದ್ದಾರೆ, ನಾನು ಇಲ್ಲ ಅಂತ ಹೇಳಲ್ಲ. ಯಾಕಂದ್ರೆ ಕಾನೂನಲ್ಲಿ ಸಿಗಾಕೊಳ್ಳದೆ PDO ಸರ್ಕಾರಿ ನೌಕರು. ಇವರು ಮಹಾನ್ ನಾಯಕರು ಬರ್ಸ್ಬಿಟ್ಟು ಮನೆಗೆ ಹೋಗ್ತಾರೆ.